ಸ್ನೇಹಮಯಿ ಕೃಷ್ಣ ಮತ್ತು ಅವರ ಪರ ವಕೀಲರಿಬ್ಬರು ಮಾತಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಅಂಶವನ್ನು ಖಚಿತಪಡಿಸಿದ್ದಾರೆ. ಈಗಾಗಲೇ ನಡೆಯುತ್ತಿರುವ ಲೋಕಾಯುಕ್ತ ತನಿಖೆ ಏಕಪಕ್ಷೀಯವಾಗಿದೆ ಅಥವಾ ದೋಷಪೂರಿತವಾಗಿದೆ ಎಂದು ನಂಬಲು ಕಾರಣಗಳಿಲ್ಲ ಅನ್ನುವ ಅಂಶವನ್ನ ಜಸ್ಟಿಸ್ ನಾಗಪ್ರಸನ್ನರ್ ಹೇಳಿದರು. ರಾಜ್ಯದ ಇಬ್ಬರು ಮಾಸ್ ಲೀಡರ್ಗಳಿಗೆ ಶುಭ ಶುಕ್ರವಾರ. ಇವತ್ತು ಒಳ್ಳೆ ದಿನ. ಬಂಧನ ಭೀತಿಯಲ್ಲಿದ್ದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಹೈಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ಕೊಟ್ಟಿದೆ. ಅವರ ಮೇಲಿನ ಪೋಕ್ಸೋ ಪ್ರಕರಣ ರದ್ದಾಗಿಲ್ಲ. ಪ್ರಕರಣ ರದ್ದುಗೊಳಿಸಬೇಕು ಅಂತ ಅವರು ಹೈಕೋರ್ಟ್ಗೆ ಬಂದಿದ್ರು. ಕ್ವಾಶ್ ಮಾಡಿ ಎಫ್ಐಆರ್ ಅನ್ನ ಅಂತ. ಎಫ್ಐಆರ್ ಕ್ವಾಶ್ ಆಗಿಲ್ಲ. ಅವರಿಗೆ ಬಂಧನ ಭೀತಿಯಿಂದ ರಿಲೀಫ್ ಸಿಕ್ಕಿದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಡಾ ಪ್ರಕರಣದಲ್ಲಿ ಸಿಬಿಐ ತನಿಖೆಯ ತೂಗುಗತ್ತಿಯನ್ನ ಎದುರಿಸ್ತಾ ಇದ್ರು. ಎಲ್ಲವೂ ಹೈಕೋರ್ಟ್ ನಿರ್ಧಾರದ ಮೇಲೆ, ಹೈಕೋರ್ಟ್ ತೀರ್ಪಿನ ಮೇಲೆ ಡಿಪೆಂಡ್ ಆಗಿತ್ತು. ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮುಖ್ಯಮಂತ್ರಿಗಳು ಇಬ್ಬರಿಗೂ ಕೂಡ ಜಸ್ಟಿಸ್ ನಾಗಪ್ರಸನ್ನರ ಪೀಠ ರಿಲೀಫ್ ಕೊಟ್ಟಿದೆ. ಯಡಿಯೂರಪ್ಪನವರು ಅರೆಸ್ಟ್ ಆಗೋದಿಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಸಿಬಿಐ ತನಿಖೆಗೆ ಬರೋದಿಲ್ಲ. ಇದು ಸದ್ಯದ ಪರಿಸ್ಥಿತಿ. ಹೈಕೋರ್ಟಿನ ಇವತ್ತಿನ ಆದೇಶವನ್ನ ಪ್ರಶ್ನಿಸಿಕೊಂಡು ಮೇಲ್ಮನವಿ ಹೋಗುವ ಅವಕಾಶ ಪ್ರಾಸಿಕ್ಯೂಷನ್ಗಿದೆ. ರಾಜ್ಯ ಸರ್ಕಾರ ಹೋಗಬಹುದು. ಯಡಿಯೂರಪ್ಪನವರನ್ನ ಬಂಧಿಸಿ ತನಿಖೆ ಮಾಡುವ ಅವಶ್ಯಕತೆ ಇದೆ ಅಂತ ಹೋಗುವ ಅವಕಾಶ ಅವರಿಗಿದೆ. ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವ್ರಿಗೂ ಅವಕಾಶ ಇದೆ. ಸಿಬಿಐ ತನಿಖೆನೇ ಆಗಬೇಕು ಅಂತ ವಾದಿಸುವ ಅವಕಾಶ, ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶ. ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ ಅಂತ ಈಗಾಗಲೇ ಸ್ನೇಹಮಯಿ ಕೃಷ್ಣ ಖಚಿತವಾಗಿ ಹೇಳಿದರು. ಕಾನೂನು ಹೋರಾಟದಲ್ಲಿ ಸಿಐಡಿಗೂ ಹಿನ್ನಡೆಯಾಗಿದೆ, ಸ್ನೇಹಮಯಿ ಕೃಷ್ಣ ಅವರಿಗೂ ಹಿನ್ನಡೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.